ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮೈಸೂರು ದಸರಾ ನೋಡದೇ ಇರುವ ವ್ಯಕ್ತಿಗಳು ಮಾನ್ವಿ ಕಲ್ಮಠ ಪ್ರತಿ ವರ್ಷ ಮಾಡ್ತಾ ಇರುವ ದಸರಾ ಮಹೋತ್ಸವ ನೋಡಿಯೇ ಕಣ್ತುಂಬಿಕೊಳ್ಳಬಹುದು ಎಂದು ಉಡುಪಿಯ ವಾಗ್ಮಿಯಾದ ಸಂಧ್ಯಾ ಶೆಣೈ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಜ್ಞಾನ ಮಂದಿರದಲ್ಲಿ ನಡೀತಾ ಇರುವ ಕಲ್ಮಠದ ದಸರಾ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನಾನು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ, ಆದರೆ ಮಾನವೀಯ ಜನ ಕಾರ್ಯಕ್ರಮದಲ್ಲಿ ಭಾಷಣಕಾರರು ಹೇಳುವ ವಿಚಾರ ತಿಳಿಯಲು ಕುಳಿತಿರುವುದೇ ದೊಡ್ಡ ಶಕ್ತಿ ಎಂದಿದ್ದಾರೆ. ದೇಶದಲ್ಲಿ ಈ ಹಿಂದೆ ಚಂಬು ಇಟ್ಕೊಂಡು ಜನ ಸರದಿಯಲ್ಲಿ ಕುಳಿತುಕೊಳ್ತಾ ಇದ್ರು, ಆದರೆ ಸರ್ಕಾರ ಸ್ವಚ್ಛ ಭಾರತ ಪರಿಕಲ್ಪನೆ ಇಟ್ಟುಕೊಂಡ ಹಿನ್ನೆಲೆ ಈ ಭಾಗವು ಸ್ವಚ್ಛ ಭಾರತವಾಗಿದೆ ಎಂದಿದ್ದಾರೆ. ಈ ರೀತಿಯ ಹುಡುಗರು ಇಲ್ಲೋದು ಕಡಿಮೆ. ನಾವೇ ಒಂದೊಂದು ಕೈಯಲ್ಲಿ ಕಲಶ ಇಟ್ಕೊಂಡು ನಿಂತ್ಕೊಂಡಿರ್ತೇವೆ, ಪೂರ್ಣಕುಂಭ ಸ್ವಾಗತ ಅಂತ. ಹಾಗೆ ನಾನು ಬಿಜಾಪುರಕ್ಕೆ ಹೋಗಿದ್ದೆ. ನಾನು ಬಿಜಾಪುರಕ್ಕೆ ಅನೇಕ ಸಲ ಹೋಗ್ತೇನೆ. ಬಿಜಾಪುರಕ್ಕೆ ಅನೇಕ ಸಲ ಹೋಗುವಾಗ ನನಗೆ ಮೊದಲನೇ ಸಾರಿ ಹೋದಾಗ ಅಂದಾಜಿರ್ಲಿಲ್ಲ ಬಿಜಾಪುರ ಅಂದ್ರೆ ಯಾವ ರೀತಿ ಇದೆ ಏನು ಅಂತ ಕಲ್ಪನೆ ಇರಲಿಲ್ಲ. ಉಡುಪಿಯಿಂದ ಹೋಗುವ ಬಸ್ಸು ಬಾಗಲಕೋಟೆ ದಾಟಬೇಕಾದ್ರೆ ಒಂದು 4:30-5 ಗಂಟೆ ಸಮಯ, ಬೆಳಗಿನ ಜಾವ ನಾನು ಹೀಗೆ ಕಿಟಕಿಯಿಂದ ಇದ್ದು ನೋಡ್ತಾ ಇದ್ದೇನೆ, ಸಾಲಲ್ಲಿ ಗಂಡಸರು ಕೂತಿದ್ದಾರೆ. ನಾನು ಅಂದ್ಕೊಂಡೆ ಬಹುಶಃ ನನ್ನ ಸ್ವಾಗತಕ್ಕೆ ಇವರೆಲ್ಲ ಕೂತಿದ್ದಾರೇನೋ ಅಂತ. ಸ್ವಾಗತಕ್ಕೆ ಕೂತಿದ್ದಾರೇನೋ ಅಂದ್ಕೊಂಡು ನಾನು ಡ್ರೈವರ್ ಅಂತ ಹೇಳಿದೆ, ನಾನು ಈ ಬಸ್ಸಲ್ಲಿ ಇದ್ದೇನೆ ಅಂತ ಅವ್ರಿಗೆ ಗೊತ್ತಿಲ್ಲ, ನಾನು ಒಂಚೂರು ಕ್ಯಾಬಿನಿಗೆ ಬರಲಿ ಅಂದೆ. ಬನ್ನಿ ಮೇಡಮ್, ಅದಕ್ಕೇನಾಗಬೇಕು ಬನ್ನಿ ಅಂದರು. ನಾನು ಕ್ಯಾಬಿನಿಗೆ ಬಂದು ಕೈ ಆಡಿಸಿದ್ರೆ ಯಾರೂ ನನ್ನ ಕಡೆ ನೋಡಲೂ ಇಲ್ಲ. ಅವ್ರ ಬಾಯಿಗೆ ಅವ್ರು ಕೂತ್ಕೊಂಡಿದ್ದಾರೆ. ಕೈಯಲ್ಲಿ ಒಂದೊಂದು ಪ್ಲಾಸ್ಟಿಕ್ ಚಂಬು ಬೇರೆ ಇದೆ. ನಾನಂದ್ರೆ ಬಹುಶಃ ನಾನೀಗ ಚೂಡಿದಾರಲ್ಲಿದ್ದೇನೆ, ನನ್ನನ್ನು ಅವರು ಸೀರೆಯಲ್ಲಿ ನೋಡಿದ್ದು, ಹಾಗಾಗಿ ಪರಿಚಯ ಆಗಿರ್ಲಿಕ್ಕಿಲ್ಲ ಅಂತ ಸಭೆಗೆ ಹೋದ ತಕ್ಷಣ ಮೊದಲನೇದಾಗಿ ನಾನು ಹೇಳಿದೆ, ಆ ಬೆಳಗಿನ ಜಾವ 4:30 ಗಂಟೆ ಸಮಯದಲ್ಲಿ ನನ್ನ ಸ್ವಾಗತಕ್ಕಾಗಿ ಕಾದು ಕುಳಿತಂತ ಪುರುಷ ವರ್ಗರಿಗೆ ನನ್ನ ದೊಡ್ಡ ನಮಸ್ಕಾರ ಹೇಳುವಾಗ ಸಂಘಟಕರು ರಪಕ್ಕಂತ ನನ್ನ ಸೀರೆ ಹೇಳಿದ್ರು. ಏನ್ ಮೇಡಮ್ ನೀವು ಅಲ್ಲ, ಅದು ಪ್ಲಾಸ್ಟಿಕ್ ಚಂಬು ಇಟ್ಕೊಂಡು ಅಷ್ಟು ಜನ ಕೂತಿದ್ರಲ್ಲ, ಅದು ಯಾರು ಅಂದೆ. ಅಲ್ಲ, ಅದು ಬೇರೆ ಕೆಲಸ ಮೇಡಮ್, ಅದು ನೀವು ಅದನ್ನೆಲ್ಲ ಕೇಳಬಾರ್ದು ಅಂದ್ರು. ನನಗೆ ಬಹಳ ಆಶ್ಚರ್ಯ ಆಗಿತ್ತು. ಏನು ಅಂದ್ರೆ, ನಮ್ಮ ಉಡುಪಿಯಲ್ಲಿ ನಾವು ಒಂದು ವಾಶ್ರೂಮಿಗೆ ಹೋದ್ರೆ ಟ್ಯಾಪ್ ಬಿಟ್ಟರೆ ಮತ್ತೆ ಹೊರಗಡೆ ಬರ್ತಾನೆ ಆಫ್ ಮಾಡೋದು. ಅಂಥದ್ರಲ್ಲಿ ಈ ಇಷ್ಟು ಜನ ಗಂಡಸರು ಇಷ್ಟೊಂದು ಕಣ್ಣ ಚಂಪಿನಲ್ಲಿ ತಮ್ಮ ಕೆಲಸ ಹೇಗೆ ಪೂರೈಸ್ತಾರೆ ಅನ್ನೋದು ಮಾತ್ರ ನನಗೆ ಬಂದಂತ ಡೌಟ್. ಹಾಗಾಗಿ ಇವತ್ತು ಮಾನ್ವಿಗೆ ಬರುವಾಗ ನಿಧಾನವಾಗಿ ರಸ್ತೆಯಿಂದ ಹೊರಗೆ ನೋಡಿದೆ, ಯಾರೂ ಕಾಣಲಿಕ್ಕೆ ಸಿಗ್ಲಿಲ್ಲ. ಹಾಗಾದ್ರೆ ಸ್ವಚ್ಛ ಭಾರತದ ಎಫೆಕ್ಟ್ ಎಲ್ಲಿವರೆಗೆ ಆಗಿದೆ ಅನ್ನೋದಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ. ನಾವು ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇರುವಂತಹ ಒಂದು ಅಭ್ಯಾಸ ನಾವು ಇಟ್ಕೊಂಡ್ರೆ ನಿಜವಾಗಿಯೂ ಎಲ್ಲ ಜಗವು, ಇಡೀ ಪ್ರಪಂಚವೇ ಸ್ವಚ್ಛ ಅಂತ ಅನ್ನಿಸ್ತದೆ. ಸ್ವಚ್ಛ ಭಾರತಕ್ಕೆ ಒಂದು ನಿಜವಾದ ಒಂದು ಅರ್ಥ ಬರ್ತದೆ ಅಂತ ಹೇಳ್ತಾ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದಾಗೆ, ನಾನೊಬ್ಬ ಅತ್ಯಂತ ಸಾಮಾನ್ಯ ಮಹಿಳೆ, ಉಡುಪಿಯಲ್ಲಿ ದೋಸೆ ತೆಗೆದುಕೊಂಡು ಇಡ್ಲಿ ತಿಂದುಕೊಂಡಿದ್ದವಳು. ಅಂಥವಳನ್ನ ಈ ಒಂದು ದೊಡ್ಡ ಮತದಲ್ಲಿ ನಿಮ್ಮ ಎದುರುಗಡೆ ನಿಂತು ಮಾತಾಡಲಿಕ್ಕೆ ಹೇಳಿದ್ದಾರೆ ಅಂತ ಆದ್ರೆ ಬಹುಶಃ ಶಿವಭಕ್ತರ ಅಂದ್ರೆ ನಮ್ಮೂರ ಕ್ಷೇತ್ರಪಾಲನಾಗಿರುವಂತಹ ಅನಂತೇಶ್ವರ ಚಂದ್ರೇಶ್ವರ ಹಾಗೂ ನಮ್ಮ ಸೈಯದ್ ಖಾದರ್ ಬಾಷಾ ಟಿವಿ 20 ಕನ್ನಡ ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.